ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮೊಟ್ಟ ಮೊದಲಿಗೆ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ನಮ್ಮ ರೇಣುಕಾಂಬ ಸ್ಟುಡಿಯೋ ಅವರ ಕಮ್ಯುನಿಕೇಷನ್ ಗ್ಯಾಪಿಂದ ಸ್ವಲ್ಪ ನಿಮಗೆಲ್ಲ ಹೊರಗಡೆ ಕಾಯುವ ಹಾಗಾಯಿತು. ಹಾಗಾಗಿ ಅವ್ರ ಪರವಾಗಿ ಮತ್ತು ನಮ್ಮ ಚಿತ್ರತಂಡದ ಪರವಾಗಿ ನಾನು ಕ್ಷಮೆಯನ್ನು ಕೋರ್ತಾ ನಿಮ್ಮೆಲ್ಲರೂ ಇವತ್ತಿನ ವೇದಿಕೆಗೆ ನಾನು ಸ್ವಾಗತ ಬಯಸ್ತೇನೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು, ನಮ್ಮ ಶ್ರೀಮತಿ ಯಶೋಧರಾಜ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ನಾವು ಬುಲೆಟ್ ರಾಜು ಅವರ ನಿರ್ಮಾಣದಲ್ಲಿ ನಾನು ನಿರ್ದೇಶನ ಮಾಡಿದಂತಹ ಚಿತ್ರ ಸತ್ಯಂ ಶಿವಂ ಫೆಬ್ರವರಿ 2ನೇ ತಾರೀಕು ತೆರೆಗೆ ಬರ್ತಾ ಇದೆ. ಆ ಸುದ್ದಿಯನ್ನ ನಿಮಗೆ ತಿಳಿಸೋದಕ್ಕೆ ಮತ್ತೆ ಚಿತ್ರತಂಡದ ನಮ್ಮೆಲ್ಲರ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೋಸ್ಕರ ನಾವು ಇವತ್ತಿನ ಈ ಮಧ್ಯಾಹ್ನ ಇಲ್ಲಿ ಸೇರಿದ್ದೇವೆ. ಹಾಗಾಗಿ ನಿಮ್ಗೆಲ್ಲ ನಾನು ಸ್ವಾಗತವನ್ನು ಕೋರ್ತೇನೆ. ಏನ್ ಗುರು ಹಿಂಗವನೆ ಈ ತರದ ಒಂದು ಒಳಗಡೆ ಮೈಂಡ್ ಓಡುತ್ತೆ, ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಒಂದು ಮಾತಿದೆಯಲ್ಲ, ಏನೋ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ಹಾಗೆ ಅವರು ಕೂದಲು ಬಿಟ್ಬಿಟ್ಟಿದ್ದಾರೆ, ಕಪ್ಪಗಿದ್ದಾರೆ, ಹಂಗಲ್ಲ. ಅದಕ್ಕೆ ಅವ್ರಿಗೆ ಸೂಟಬಲ್ ಆಗುವಂತಹ ಒಂದು ಪಾತ್ರವನ್ನ, ಒಂದು ಸುಪಾರಿ ಕಿಲ್ಲರ್ ಪಾತ್ರವನ್ನ ಸೃಷ್ಟಿ ಮಾಡಿ, ಯಾಕಂದ್ರೆ ಕಾಸ್ಟಿಂಗು ಚೆನ್ನಾಗಿದ್ದಾಗ ಸಿನಿಮಾ ಗೆಲ್ಲುತ್ತೆ ಅನ್ನೋದು ಒಂದು ದೊಡ್ಡ ದೊಡ್ಡ ನಿರ್ದೇಶಕರ ಅಭಿಪ್ರಾಯ. ಅದನ್ನೇ ನಾನು ಫಾಲೋ ಮಾಡ್ತಾ ಬುಲೆಟ್ ರಾಜು ಅವ್ರಿಗೆ ಯಾವುದು ಹೊಂದುತ್ತೋ ಬಾಡಿ ಲ್ಯಾಂಗ್ವೇಜ್ಗೆ ಅದನ್ನ ಮಾಡಿಸಿದೀವಿ. ಒಂದು ಸುಪಾರಿ ಕಿಲ್ಲರ್, ಒಂದು ಬ್ರೂಟಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಸೊ ಆ ತರ ಪಾತ್ರ ಮಾಡಿದ್ದಾರೆ. ನೀವು ಆನ್ ಸ್ಕ್ರೀನ್ ಮೇಲೆ ನಾವು ಸಿನಿಮಾ ಶೋ ಅರೇಂಜ್ ಮಾಡ್ತೀವಿ, ನೀವೆಲ್ಲ ನೋಡ್ತೀರಿ. ಅವತ್ತು ನಾನು ಹೇಳ್ತಿರೋ ಮಾತು ಸುಳ್ಳಲ್ಲ ಅನ್ನೋದು ನಿಮಗೂ ಕೂಡ ಮನವರಿಕೆ ಆಗುತ್ತೆ. ಅದ್ರ ಜೊತೆಗೆ ಅವರು ಡ್ಯಾನ್ಸ್ ರೀಲ್ಸ್ಗಳೆಲ್ಲ ತುಂಬಾ ಮಾಡ್ತಿದ್ರು. ಹಾಗಾಗಿ ಎರಡು ಸಾಂಗ್ ಇರಬೇಕು ಅಂತ ಹೇಳಿ ಸಾಂಗ್ ಮಾಡಿದೀವಿ. 2 ಫೈಟ್ ಕೂಡ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಈ ಥರದೊಂದು ಪಾತ್ರದಲ್ಲಿ ಅಷ್ಟು ಇನ್ವಾಲ್ವ್ ಆಗ್ತಾರೆ ಅಂತ ನಾನು ಮೊದಲಿಗೆ ಅವ್ರು ಭೇಟಿ ಮಾಡಿದಾಗ ಅನ್ಸಿರ್ಲಿಲ್ಲ. ಬಟ್ ಒಂದು ಮಗು ತರ ಒಂದು ಇನ್ನೋಸೆಂಟ್ ಕ್ಯಾರೆಕ್ಟರ್ ಇದೆ ಅವರಲ್ಲಿ, ಅದನ್ನ ಹೇಳ್ತಾ ಇರ್ತೀನಿ ನಾನು. ಅದೇ ತರ ಒಂದೊಂದ್ಸಲ ರಾಕ್ಷಸನ ತರನೂ ಆಡ್ತಾರೆ, ಅದು ಬೇರೆ ಪ್ರಶ್ನೆ ಅಲ್ವಾ ಸರ್? ಸೊ ಹಾಗಾಗಿ ಒಂದು ಡೈರೆಕ್ಟರ್ಗೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ. ಅದೊಂದು ನಿಸ್ಸಂಕೋಚವಾಗಿ ನಾನು ಹೇಳಬಲ್ಲೆ. 2ನೇದು ಸತ್ಯಂ ಶಿವಂ, ನಾನು ಆಗ್ಲೇ ಹೇಳಿದಾಗ ಇದೆರಡು ಪಾತ್ರಗಳ ಹೆಸರಲ್ಲ. ಮನುಷ್ಯ ತನ್ನಲ್ಲಿರುವ ಎಲ್ಲ ದುಷ್ಟತನವನ್ನ ಹೊರಗಾಕಿ ಒಂದು ಪರಿಶುದ್ಧವಾಗಿ ಟ್ರಾವೆಲ್ ಮಾಡುವಾಗ ಒಂದು ಅನುಭವವನ್ನ ಪಡಿತಾನೆ. ಅದನ್ನ ಸತ್ಯಂ ಶಿವಂ ಅನ್ನೋ ಒಂದು ಅರ್ಥದಲ್ಲಿ ಹೇಳಕ್ ಹೊರಟಿದ್ದೀನಿ. ಒಂದು ಬ್ರೂಟಲ್ ಕಿಲ್ಲರ್ ಮತ್ತೆ ಒಬ್ಬ ಕ್ಯಾನ್ಸರ್ ಪೇಷಂಟ್. ನಾನೊಂದು ಕ್ಯಾನ್ಸರ್ ಪೇಷಂಟ್ ಆಗಿ ಪಾತ್ರ ಮಾಡಿದ್ದೀನಿ. 2 ಪಾತ್ರಗಳು ಸೇರಿದಾಗ ಇಲ್ಲಿ ಹಲವಾರು ಪಾತ್ರಗಳು ಬರ್ತವೆ. ಎಲ್ಲ ಪಾತ್ರಗಳು ಅದರದೇ ಆದ ಒಂದು ತೂಕವನ್ನ ಇಟ್ಕೊಂಡು ಕಥೆಯಲ್ಲಿ ತುಂಬಾ ಆಳಕ್ಕೆ ಇಳಿಯುವಂತಹ ಪಾತ್ರಗಳನ್ನ ಆನ್ ಸ್ಕ್ರೀನ್ ಅಲ್ಲಿ ಇವನ್ ಡಿಸೈನ್ ಅಲ್ಲಿ ನೋಡ್ಬೋದು. ಹಲವಾರು ಪಾತ್ರಗಳು ಬಂದು ಹೋಗ್ತವೆ. ತುಂಬಾ ಜನ ಆರ್ಟಿಸ್ಟ್ಗಳು ಇದ್ದಾರೆ ಅದರಲ್ಲಿ. ನಿಮ್ಗೆ ಕಾಣಿಸ್ತಾ ಇದ್ದಾರೆ ವೀಣಾ ಸುಂದರ್ ಇದ್ದಾರೆ, ಮೈಕೋ ನಾಗರಾಜು, ಬಾಲರಾಜ್ ವಾಡಿ, ಬಿಗ್ ಬಾಸ್ ತುಕಾಲಿ ಸಂತು, ಸಂಗೀತ, ಮುನಿ, ಅರವಿಂದ್ ರಾವ್, ಬಹಳಷ್ಟು ಜನ, ಇನ್ನೂ ದೊಡ್ಡ ತಂಡವೇ ಇದೆ. ನಮ್ಮ ಸಿನಿಮಾ ನಾನು ಆಗ್ಲೇ ಹೇಳಿದಾಗೆ ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ಮಾಡಿದ್ದಾರೆ. ಥ್ರಿಲ್ಲರ್ ಮಂಜು ಅವರು 2 ಫೈಟ್ ಕಂಪೋಸ್ ಮಾಡಿಕೊಟ್ಟಿದ್ದಾರೆ. ಹಾಗೆ 5 ಸ್ಟಾರ್ ಗಣೇಶ್ ಅವರು ಕೊರಿಯೋಗ್ರಫಿ ಮಾಡಿದರೆ, ವಿ ಮನೋಹರ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಇದಿಷ್ಟು ನಮ್ಮ ತಂಡ. ಚಿತ್ರದ ಸಂಪೂರ್ಣ ಚಿತ್ರೀಕರಣವನ್ನು ನಾವು ಶ್ರೀರಂಗಪಟ್ಟಣ ಮತ್ತೆ ಮೈಸೂರು ಸುತ್ತಮುತ್ತಲೇ ಮಾಡಿದ್ವಿ. ಒಂದೇ ಸ್ಕೆಡ್ಯೂಲ್ ಅಲ್ಲಿ ವಿತೌಟ್ ಬ್ರೇಕು ನಾವು ಸಿನಿಮಾನ ಮುಗಿಸಿದ್ವಿ. ಸಿನಿಮಾ ಸೆನ್ಸರ್ ಆಗಿ UA ಸರ್ಟಿಫಿಕೇಟ್ ತಗೊಂಡಿದೆ, ಕ್ಲೀನ್ UA ಸರ್ಟಿಫಿಕೇಟ್ ವಿತೌಟ್ ಎನಿ ಕಟ್ಸು. ಈಗ 2ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನೀವೆಲ್ಲರೂ ಸಿನಿಮಾ ನೋಡಬೇಕು, ಹಾರೈಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಂದಿನಂತೆ. ಈಗ ಏನಾದರೂ ಇದ್ರೆ ನೀವು ಕೇಳಿದ್ರೆ ಹೇಳ್ತೀನಿ. ಅದ ನಂತರ ನಾನು ಮಾತಾಡೋಣ. ಪ್ರೊಡ್ಯೂಸರು ಬುಲೆಟ್ ರಾಜು ಅವರು ಮಾತಾಡ್ತಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ಸತ್ಯಂ ಶಿವಂ ಶ್ರೀಮತಿ ಯಶೋಧರಾಜ್ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಇದು 2ನೇ ಸಿನಿಮಾ. ಇದು ಫಸ್ಟು ಭಿಕ್ಷುಕ ಅಂತ ಒಂದು ಸಿನಿಮಾ ಮಾಡಿದ್ವಿ. ಇದು 2ನೇ ಸಿನಿಮಾ ಸತ್ಯಂ ಶಿವಂ ಅಂತ. ನಮ್ಮ ಈತರಾಜ್ ಅವರು ಡೈರೆಕ್ಷನಲ್ಲಿ ಮೂಡಿ ಬಂದಿದೆ. ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂತು. ಒಳ್ಳೆ ಟೀಮ್ ವರ್ಕು. ಛಾಯಾಗ್ರಹಣ ನಮ್ಮ ವಿದ್ಯಾ ನಾಗೇಶ್ ಅವರು ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಶೂಟಿಂಗ್ ಪ್ಲೇಸಲ್ಲಿ ಸಣ್ಣ ಪುಟ್ಟ ಇದ್ವು, ಆದರೆ ಅದರಲ್ಲಿ ಎಲ್ಲರೂ ಹೊಂದ್ಕೊಂಡು ಮಾಡಿದ್ವಿ. ಇಲ್ಲಂದಿದ್ದರೆ ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು. ನಾನು ಒಂದೊಂದು ಸಾರಿ ರೆಗ್ಯುಲರ್ ಬಿಡ್ತಾಯಿದ್ದೆ, ಮತ್ತು ಸಂಜೆ ಹೊತ್ತಿಗೆಲ್ಲ ಕಾಂಪ್ರಮೈಸ್ ಆಗಿಬಿಡ್ತಾಯಿದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ರು ಇಬ್ಬರು. ಡೈರೆಕ್ಷನ್ ಆಗಲಿ, ಛಾಯಾಗ್ರಹಣ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾನೂ ಚೆನ್ನಾಗಿ ಬಂದಿದೆ. ದಯವಿಟ್ಟು ಎಲ್ಲರೂ ಮಾಧ್ಯಮದವರಿಗೆ ಒಂದೇ ರಿಕ್ವೆಸ್ಟ್ ಏನಂದರೆ, ಸ್ವಲ್ಪ ಜನಗಳಿಗೆ ರೀಚ್ ಮಾಡಿಸಿ, ನಮ್ಮಂಥ ಸಣ್ಣ ನಿರ್ಮಾಪಕರನ್ನು ಸ್ವಲ್ಪ ಮೇಲೆತ್ತಿ ಅಂತ ಕೇಳ್ಕೊತೀನಿ.
ಪ್ರೊಡ್ಯೂಸರ್ ಹೇಳಿದಾಗ ನನಗೆ ನೆನಪಾಯಿತು. ಭಾಳ ಕಷ್ಟಪಟ್ಟಿದ್ದೀವಿ ಸಿನಿಮಾ. ಏನು ಬಜೆಟ್ ಕೊಟ್ಟಿದ್ರು ಆ ಬಜೆಟಲ್ಲೇ ಅದ್ಭುತವಾಗಿ ಏನು ಮಾಡೋಕ್ಕೆ ಸಾಧ್ಯನೋ ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀವಿ. ಕಡೆಗೆ ನಮ್ಮೊಂದು ಆಸೆ ಇರುತ್ತೆ ಏನಂದರೆ ಹೆಚ್ಚೆಚ್ಚು ಜನರಿಗೆ ತಲುಪಲಿ ಅಂತ. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ ಸರ್. ನಾನಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಹಾಕಿ ಅಂತ ಹೇಳೋದಿಲ್ಲ. ನಿಮ್ಮ ಕೈಲಿ ಏನು ಶಕ್ತಿ ಇದೆಯೋ ಆ ಶಕ್ತಿ ಹಾಕಿ ಒಂದು ಪಬ್ಲಿಸಿಟಿ ಮಾಡಿ, ಒಳ್ಳೆ ಡಿಸ್ಟ್ರಿಬ್ಯೂಟರ್ ಮೂಲಕ ಒಂದಷ್ಟು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡಿಕೊಡಿ. ಯಾತಕ್ಕೆ ಹೇಳ್ತೀನಿ ಅಂದರೆ, ನೀವೇ ನೋಡಿದ್ರಿ ಟ್ರೈಲರಲ್ಲಿ ಒಂದಷ್ಟು ವಿಷಯಗಳು ನಿಮ್ಗೆ ಗೊತ್ತಾಗ್ಬೋದು, ಗೊತ್ತಾಗದೇ ಇರ್ಬೋದು. ಸುಮ್ಮನೆ ತೇಲ್ಸುವಂಥ ಒಂದು ಸಿನಿಮಾ ಮಾಡಿಲ್ಲ, ಏನೋ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿಲ್ಲ. ಒಂದು ವಿಷಯ ಇದೆ, ಗಟ್ಟಿ ವಿಷಯ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಜೀವ ಮತ್ತು ಜೀವನದ ಮೌಲ್ಯವನ್ನು ಹೇಳುವ ಪ್ರಯತ್ನ ಮಾಡಿದ್ದೀವಿ. ಇಡೀ ಸಿನಿಮಾ ಬೇಕಾದ್ರೆ ಇದನ್ನು ರಕ್ತಮಯವಾಗಿ ಮಾಡ್ಬೋದಿತ್ತು, ರಕ್ತಪಾತನೇ ಹರಿಸ್ಬಿಡ್ಬೋದಿತ್ತು. ಬಟ್ ನಾನು ಸ್ವಲ್ಪ ನಿಷ್ಪಕ್ಷಪಾತಿಯಾಗಿ ಒಂದು ಬೇರೆ ರೀತಿಯಾಗಿ, ಅಂದರೆ ಬ್ಲಡ್ ಆನ್ ಸ್ಕ್ರೀನಲ್ಲಿ ಜಾಸ್ತಿ ತೋರಿಸ್ಬಾರ್ದು ಅನ್ನೋ ಒಂದು ಅಜೆಂಡಾ ಇಟ್ಕೊಂಡೇನೆ ಅದು ಅಂಡರ್ ಪ್ಲೇ ಮಾಡಿರುವಂತಹ ಸಿನಿಮಾ. ವ್ಯಾಲ್ಯೂಸ್ ಇದೆ, ಆ ವ್ಯಾಲ್ಯೂ ಉಳಿಬೇಕು ಅಂತಂದರೆ ಸಿನಿಮಾನು ಉಳಿಬೇಕು. ಅವಾಗಷ್ಟೇ ಆ ಥರದೊಂದು ಆಲೋಚನೆಗಳು ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ವ್ಯಾಲ್ಯೂ ಎಲ್ಲ ಹೇಳ್ಕೊಂಡು ಏನಾರು ಮಾಡೋದು, ನಾವು ಬೇರೆ ಥರ ಮಾಡ್ಕೊಂಬಿಡೋಣ ನಾವು ಅಂತ ಕಮರ್ಷಿಯಲ್ ಆಗ್ಬಿಡ್ತೀವಿ. ಅದಕ್ಕೊಂಚೂರು ನಿಮ್ಮ ಸಪೋರ್ಟ್ ಇರಲಿ. ಹಾಗಾಗಿ ಪ್ರೊಡ್ಯೂಸರ್ಗೆ ನಾವು ನಿಮ್ಮ ಮುಂದೆನೇ ಬೇಡ್ಕೊಳ್ತಾ ಇದ್ದೀವಿ. ವೇದಿಕೆಯಲ್ಲಿ ಬೇರೆಯವರು ಮಾತಾಡೋಕ್ಕೆ ಮುಂಚೆ ನಮ್ಮ ಸಿನಿಮಾದಲ್ಲಿ 4 ಜನ ಹುಡುಗರು ಒಂದು ಅದ್ಭುತವಾದ ಪಾತ್ರ ಮಾಡಿದ್ದಾರೆ. ಅವ್ರಿಗೆ ಇದುವರೆಗೂ ನಾನು ವೇದಿಕೆ ಕರೆದಿಲ್ಲ. ಅವ್ರ ವೇದಿಕೆ ಕರೆಸಿ ನಾನು ಪರಿಚಯ ಮಾಡ್ತೀನಿ. ಸಂತೋಷ್, ಚೇತನ್, ಇತಿಹಾಸ್, ಅಭಿಷೇಕ್, ವಿಜಯ್. ಕಾರ್ತಿಕ್ ನೀನು ಬಮ್ಮ ಬರೋ. ಮಂಜು ಮಾಸ್ಟರ್ ಕರೆಸ್ತೀನಿ. ಆಮೇಲೆ ನಿಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ 2 ಮಾತನ್ನು ಹಂಚ್ಕೊಳ್ಳಿ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಯತಿರಾಜ್ ಸರ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಗೆ ಒಳ್ಳೆಯ ಪಾತ್ರ ಕೊಟ್ಟು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇರೋದು, ಫಸ್ಟ್ ಸಿನಿಮಾ ಇದು. ಎಲ್ಲರಿಗೂ ನಾವೆಲ್ಲ ಹೊಸಬ್ರಂದ್ರೂ ಸಮಾಧಾನವಾಗಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವೇನೇ ತಪ್ಪು ಮಾಡಿದ್ರು ಕ್ಷಮಿಸಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ನನಗೆ ಪ್ರೊಡ್ಯೂಸರ್ ಸರ್ಗೂ ಥ್ಯಾಂಕ್ ಯು ಸರ್. ಬನ್ನಿ ಹೊರಗಡೆ ಬನ್ನಿ. ಥ್ಯಾಂಕ್ಸ್ ಬಿಟ್ಟು ಮಿಕ್ಕಿದೆಲ್ಲ ಮಾತಾಡ್ರೋ. ಗೊತ್ತು, ಎಲ್ಲರೂ ಗೊತ್ತು. ಪ್ರೊಡ್ಯೂಸರ್ ಚಾನ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟರ್ ಆ್ಯಕ್ಟ್ ಮಾಡಿಸಿದ್ದಾರೆ ಅಂತ. ಅದನ್ನೇ ಹೇಳಿ ಬೋರ್ ಓಡಿಸ್ಬೇಡಿ, ಬೇರೆ ಮಾತಾಡಿ. ಎಲ್ರಿಗೂ ನಮಸ್ತೆ. ನಾನು ಚೇತನ್ ರಾಜ್ ಅಂತ, ತುಮಕೂರವನು. ಈ ಸಿನಿಮಾ ಸತ್ಯಂ ಶಿವಮ್ ಅಂತ ನಾನೊಂದು ಒಳ್ಳೆ ರೋಲ್ ಕೊಟ್ಟು ನಮ್ಮ ಕೈಲಿ ಎಷ್ಟು ಚೆನ್ನಾಗಿ ಮಾಡ್ಸೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಮತ್ತು ನಾವು ಅಷ್ಟೇ ಎಷ್ಟು ಕಷ್ಟಪಟ್ಟು ಫೈಟ್ಸ್ ಎಲ್ಲ ಮಾಡಿದ್ದೀವಿ ಅಂತಂದರೆ, ಅದು ಅವತ್ತಿನ ಫೈಟ್ ಆಗಿದ್ದು ನೈಟು ನಮ್ಮ ನೋವು ಅವತ್ತು ನಮಗೆ ಗೊತ್ತಿದೆ. ಎಲ್ಲ ಒಂದೇ ರೂಮಲ್ಲಿದ್ದು ಒಬ್ರಿಗೊಬ್ರು ಎಷ್ಟು ಸಪೋರ್ಟ್ ಮಾಡ್ಕೊಂಡು ಒಬ್ರಿಗೊಬ್ರು ಆ ನೋವನ್ನ ಎಷ್ಟು ಕಮ್ಮಿ ಮಾಡ್ಕೊಂಡಿದೀವಿ ಅಂತ ನಮ್ಮ 4 ಜನಕ್ಕೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಏನಕ್ಕಂದ್ರೆ ಫಸ್ಟ್ ಟೈಮ್ ಫೈಟ್ ಮಾಡಿದ್ವಿ, ಫಸ್ಟ್ ಟೈಮು ಸ್ಟೆಂಟ್ ಮಾಡಕ್ ಹೋಗಿದ್ವಿ. ಹಂಗಾಗಿ ತುಂಬಾ ನಮ್ಗೆ ಅವತ್ತು ರಿಸ್ಕ್ ಆಯ್ತು. ರಿಸ್ಕ್ ಆದ್ರೂ ಪರವಾಗಿಲ್ಲ, ಈ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಯ್ತು ಆ ರಿಸ್ಕು, ಆ ಕಷ್ಟ, ಆ ನೋವು ಎಲ್ಲ ಫುಲ್ಲು ಒಂಥರ ಖುಷಿ ಆದಂಗೆ ಆಗುತ್ತೆ. ಮತ್ತೆ ಡೈರೆಕ್ಷನ್ ಬಂದ್ಬಿಟ್ಟು ನಮ್ಮ ಯತಿರಾಜ್ ಸರ್, ನಾನು ಅವ್ರ ಸ್ಟೂಡೆಂಟು ಕೂಡ. ಅವ್ರು ಕಲ್ಸಿರೋ ಅಂತ ವಿದ್ಯೆನೇ ನಾನು ಇವತ್ತು ಇಲ್ಲಿದ್ದೀನಿ. ನಾನು ಇಲ್ಲಿದ್ದೀನಿ ಅಂದ್ರೆ ಅವರೇ ಕೂಡ ಕಾರಣ ಆಗ್ತಾರೆ ಎಲ್ಲದಕ್ಕೂ. ನಮ್ಮ ಪ್ರೊಡ್ಯೂಸರ್ ಸರ್ ತುಂಬಾ ಸಪೋರ್ಟ್ ಮಾಡಿ ನಮ್ಮ 4 ಜನ ಹುಡುಗರಿಗೆ ಏನ್ ಬೇಕೋ ಅದನ್ನೆಲ್ಲ ತಂದ್ಕೊಟ್ಟು, ಮತ್ತೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು, ಮನೆ ಹುಡುಗರ ತರ ನೋಡ್ಕೊಂಡು ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಮಂಜು ಮಾಸ್ಟರ್ ಆಗ್ಲಿ, ನಮ್ಮ ಕೋ ಡೈರೆಕ್ಟರ್ ಅರುಣ್ ಸರ್ ಆಗ್ಲಿ ತುಂಬಾ ಸಪೋರ್ಟಿವ್ ಮಾಡಿ, ಹಿಂಗ್ ಮಾಡಿ ಈ ತರ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲರೂ ಗೈಡ್ ಮಾಡಿರೋ ಉದ್ದೇಶಕ್ಕೋಸ್ಕರ ಈ ಸಿನಿಮಾ ಬಂದು ನಾವು ಮಾಡಿದೀವಿ ಅಂತ ಹೇಳಕ್ಕಾಗತ್ತೆ. ಇವ್ರು ಇಲ್ದಲೆ ನಾವೇನು ಮಾಡಕ್ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಎಲ್ರಿಗೂ, ನಮ್ಮ ಟೀಮ್ ಅವ್ರಿಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ನಾನು ಮತ್ತೆ ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಕರ್ನಾಟಕ. ಮತ್ತೆ ಏನೆಲ್ಲ ಬೇಕು ಅಲ್ಲ, ಏನೇನು ತಂದ್ಕೊಟ್ರು ಸಿನಿಮಾಲಿ ಏನೇನು ಅಂದ್ರೆ ಏನು, ನಮ್ಗೆ ಯಾವತ್ತೇನೋ ತಂದ್ಕೊಟ್ಟಿರಲ್ಲ ಸರ್. ಕಷ್ಟಪಟ್ಟಿದ್ದೀವಿ. ಮೋಸ್ಟ್ ಜಂಡು ಬಾಂಬ್ ಅಮೃತ ಅಂತ ತಂದ್ಕೊಟ್ಟಿರ್ಬೇಕು ಅವತ್ತು. ನ್ಯಾಚುರಲ್ ಫೈಟು. ಇವರು ಕಾರ್ತಿಕ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಾನೆ. ಕಾರ್ತಿಕ್ ಅಂತ ಸಿನಿಮಾದಲ್ಲಿ ಸಣ್ಣ ವರ್ಕ್ ಮಾಡಿದ್ದೀನಿ. ಸರ್ ಹೇಳ್ಕೊಟ್ರು, ಸ್ವಲ್ಪ ಅದರಿಂದ ಸುಮಾರು ವಿಷಯಗಳು ಕಲ್ತಿದ್ದೀನಿ. ಎಲ್ಲ ಟೀಮ್ ಸೇರಿ ಒಂದು ಹಾರ್ಡ್ ವರ್ಕ್ ಆಗಿದೆ. ಅದನ್ನ ಹೇಳಿದ್ರೆ ಗೊತ್ತಾಗಲ್ಲ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಎಂಕರೇಜ್ ಮಾಡಿ, ಒಂದಷ್ಟು ಜನ ನೋಡೋ ಥರ ರೀಚ್ ಆಗೋ ಹಾಗೆ ಮಾಡಿ. ಸೊ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನಮ್ಮ ಯತಿರಾಜ್ ಸರ್ ಅವರು ಒಂದು ಮಾತು ಹೇಳಿದ್ರು. ನನ್ನ ಹೆಸರು ಇತಿಹಾಸ್ ಅಂತ, ನಾನು ತುಮಕೂರಿಂದ ಬಂದಿರೋದು. ನಮ್ಮ ಯತಿರಾಜ್ ಸರ್, ನಮ್ಮ ನಿರ್ದೇಶಕರು ಒಂದು ಮಾತು ಹೇಳಿದ್ರು, ಕೊಟ್ಟಿರೋ ಒಂದು ಬಡ್ಜೆಟ್ನಲ್ಲಿ ನಾವು ಅದ್ಭುತವಾಗಿ ಮಾಡಿದ್ದೀವಿ ಅಂತ. ನಿಜವಾಗ್ಲೂ ಆ ಶೂಟಿಂಗ್ ಸ್ಪಾಟ್ನಲ್ಲಿ ನಮ್ಗೆ ಹಾಗೆ ಅನ್ನಿಸ್ತು. ಈ ಒಂದು ಏನು ಇರೋ
ಬಜೆಟಲ್ಲಿ ಈ ಥರನೂ ಮಾಡ್ಬೋದಾ, ನಾವು ಈ ಥರನೂ ಮಾಡ್ಬೋದಾ, ನಾವು ಹುಡುಗರು ಹೊಸಬ್ರು ಬೇಸಿಕಲಿ. ಸೊ ನಮ್ಮೊಳಗೆ ಈ ಥರ ಪ್ರತಿಭೆ ಇತ್ತ ಅಂತ ತೋರಿಸ್ಕೊಟ್ರು. ಧನ್ಯವಾದಗಳು ಸರ್. ಹಾಗೂ ನಮ್ಮ ಹೀರೋ ಸಾರು, ಬುಲೆಟ್ ರಾಜು ಸಾರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಅಭಿಷೇಕ್ ಮರಿ ಕಾಳಿಯಾಗಿ ಅಂದರೆ ಯಂಗ್ ಹೀರೋ ಆಗಿ ಕಾಣಿಸ್ಕೊಂಡಿದ್ದಾನೆ ಅಭಿಷೇಕ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಅಭಿಷೇಕ್ ಅಂತ. ಯತಿರಾಜ್ ಸಾರು ಒಂದು ಒಳ್ಳೆ ಕ್ಯಾರೆಕ್ಟರ್ನ ನಾನು ಚೂಸ್ ಮಾಡೋಕ್ಕೆ ಮುಂಚೆ ನಾನು ಅವ್ರಿಗೆ ಆಡಿಷನ್ ಕೊಟ್ಟಿದ್ದೆ. ಅದೇನು ಸೆಟ್ ಆಯಿತು ಅಂತ ಗೊತ್ತಿಲ್ಲ, ಬಟ್ ಸಾರ್ ನನ್ನ ನೋಡಿದ್ದೆ, ನನ್ನ ಹೆಂಗ್ ಕಾಳಿ ಅಂತ ಚೂಸ್ ಮಾಡಿಬಿಟ್ರು. ಅದಕ್ಕೆ ಥ್ಯಾಂಕ್ಸ್ ಚಿರೋಣಿ ಆಗಿರ್ತೀನಿ ಸಾರ್ಗೆ. ಫಸ್ಟ್ ಮೂವಿ ಆ್ಯಕ್ಟ್ ಮಾಡಿರೋದು. ಇನ್ನು ಈ ಮೂವಿ ಒಳ್ಳೆ ಸಕ್ಸಸ್ ಸಿಗಲಿ ಅಂತ ನಾನು ಕೋರ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ವಿಜಯ್ ಅಂತ. ಇದು ನನ್ನ ಮೊದಲನೇ ಸಿನಿಮಾ. ಅದು ಬಿಟ್ಟರೆ ಯತಿರಾಜ್ ಸರ್ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇದು ನನ್ನ ಮೊದಲನೇ ಆಡಿಷನಲ್ಲಿ ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಆಡಿಷನ್ ಬಂದಿದ್ದಕ್ಕೆ ನಾನು ಕೊಟ್ಟ ಟಾರ್ಚರ್ನ ಸಹಿಸ್ಕೊಂಡು ಎಲ್ಲ ಅನುಭವಿಸಿ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರವಾಗಿ ಕಾಣಿಸ್ಕೊಂಡಿದ್ದೀರಾ. ನಿಮ್ಮೆಲ್ಲರ ಭವಿಷ್ಯ ಚೆನ್ನಾಗಿರಲಿ ಅಂತ ಹಾರೈಸ್ತೀನಿ. ದಯಮಾಡಿ ಎಲ್ಲರೂ ಕೇಳ್ಕೊತಾರೆ. ಫಸ್ಟ್ ಇಯರಲ್ಲೇ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು. ಇದೇ ಫೆಬ್ರವರಿ 2ನೇ ತಾರೀಕು ರಿಲೀಸ್ ಆಗ್ತಿದೆ. ಆ್ಯಂಡ್ ಖುಷಿ ವಿಚಾರ ಏನಂದರೆ ಪ್ರೊಡ್ಯೂಸರ್ದು ಇದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಅವ್ರಿಗೆ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ ಅಂತ ಹೇಳ್ತಿದ್ರು ಪಾಪ. ಸೊ ನಾವೆಲ್ಲ ವರ್ಕ್ ಮಾಡಿದ್ದೆ ಅವ್ರಿಗೋಸ್ಕರ. ಯಾಕಂದರೆ ಪ್ರೊಡ್ಯೂಸರು ಒಂದು ನಿರ್ಮಾಪಕರು ಬಂದಾಗ ಅವರಿಂದ ಒಂದು 10 ಮನೆ ನಡೆಯುತ್ತೆ. ಸೊ ಅವರಿಂದ ಉದ್ಧಾರ ಆಗಲಿ ಅನ್ನೋದೇ ನಮ್ಮ ಒಂದು ಒಪಿನಿಯನ್. ಯಾಕಂದರೆ ಇನ್ನೊಂದು 10 ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋದೊಂದು. ಸೊ ಒಳ್ಳೇದಾಗಲಿ ಪ್ರೊಡ್ಯೂಸರ್ಗೆ. ಗುಡ್ ಲಕ್ ಫಾರ್ ಹೆಮ್. ಆ್ಯಂಡ್ ಕನ್ನಡ ಸಿನಿಮಾ ನೋಡಿ ಆ್ಯಂಡ್ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ಗಳಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನಾಗೇಶ್ವರ್ ಸರ್ ಕೂಡ ಥ್ಯಾಂಕ್ಸ್ ಹೇಳಬೇಕು ನಾನು. DOP ಸರ್ಗೆ ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ. ನಾನು ಅವಾಗ ಮರ್ತೋಗ್ಬಿಡ್ತೀನಿ, ಸಾರಿ ಸರ್, ಬಿಕಾಸ್ ನೀವು ತುಂಬ ದೂರ ಇರ್ತೀರಾ. ಎನಿವೇಸ್ ಐ ಆಮ್ ರಿಯಲಿ ಹ್ಯಾಪಿ ನಾಗೇಶ್ ಸರ್ ಜೊತೆನೂ ಇದು 2ನೇ ಸಿನಿಮಾ ವರ್ಕ್ ಮಾಡ್ತಾ ಇರೋದು. ಐ ಆಮ್ ರಿಯಲಿ ಗ್ಲಾಡ್ ದಟ್. ಥ್ಯಾಂಕ್ ಯು. ನಾಗೇಶ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಬಗ್ಗೆ ಆಲ್ರೆಡಿ ಯತಿರಾಜ್ ಸರ್ ಎಲ್ಲ ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ. ತುಂಬ ಕಷ್ಟ ಬಿದ್ದು ಖುಷಿಯಿಂದ ಸಿನಿಮಾ ಮಾಡಿ ಮುಗಿಸಿದ್ದೀವಿ. ಎಲ್ಲ ತುಂಬ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಸಪೋರ್ಟು, ಪಬ್ಲಿಸಿಟಿ, ನಿಮ್ದೇನಿದೆ ನಿಮ್ಮ ಕಡೆಯಿಂದ ನಮಗೆ ಬ್ಲೆಸ್ಸಿಂಗ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ. ತುಂಬ ಅಂದರೆ ಕಷ್ಟ ಬೀಳೋದನ್ನೋದಕ್ಕಿಂತ ಹೆಚ್ಚಾಗಿ ಖುಷಿಯಾಗಿ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಏನೇನೋ ಒಂಥರ ಸಿನಿಮಾ ಮಾಡಿರೋದು. ಇದು ಒಂದೇ ಶೆಡ್ಯೂಲಲ್ಲಿ ಸಿನಿಮಾ ಮುಗಿಸಿದ್ದೀವಿ. ತುಂಬ ಖುಷಿಯಾಗುತ್ತೆ. ನಿಮ್ಮ ಆಶೀರ್ವಾದ ಇರಬೇಕು. ಥ್ಯಾಂಕ್ ಯು. ಹಾಡುಗಳನ್ನ ನೋಡಿ ನಾನು ಬಿಡುಗಡೆ ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮ ಸಿನಿ ಮ್ಯೂಸಿಕ್ನ ಚಿಕ್ಕಣ್ಣವರು ಫುಲ್ ಸಪೋರ್ಟ್ ಮಾಡಿ ಕೊಟ್ಟಿದ್ದಾರೆ. ಅವರೊಂದೆರಡು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ನನ್ನ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಸತ್ಯಂ ಶಿವಂ ಹೆಸರಲ್ಲೇ ಒಂದು ದಮ್ ಇದೆ, ತುಂಬ ಚೆನ್ನಾಗಿದೆ. ಬುಲೆಟ್ ಪ್ರಕಾಶ್ ನಂತರ ಬುಲೆಟ್ ರಾಜು ಅನ್ನೋದು ಒಂದು ಹೆಸರು ಹೀಗೆ ಕ್ಯಾರಿ ಆಗಲಿ. ಯಾಕಂದರೆ ಚಿತ್ರರಂಗಕ್ಕೆ ಬುಲೆಟ್ ಅನ್ನೋದು ಏನೋ ಒಂದು ಸಂಬಂಧ ಇರ್ತದೆ. ಬುಲೆಟ್ ಪ್ರಕಾಶ್ ಆದಮೇಲೆ ಬುಲೆಟ್ ರಾಜು ಅನ್ನೋದು ಹಿಂಗೆ ಮುಂದೆ ಹೋಗಲಿ. ಜೊತೆಗೆ ವಿ ಮನೋಹರ್ ಸರ್ ತುಂಬ ಅದ್ಭುತವಾಗಿ 100 ಕಾಮನ ಬಿಲ್ಲು 106 ಕಾಮನ ಬಿಲ್ಲು ಅನ್ನೋದೊಂದು ಒಳ್ಳೆ ಗಾನದಲ್ಲಿ, ಒಳ್ಳೆ ಟ್ಯೂನ್ನಲ್ಲಿ ತುಂಬ ಅದ್ಭುತವಾಗಿ ತುಂಬ ಚೆನ್ನಾಗಿ ಹಾಡು ಬಂದಿದೆ. ಈ ಹಾಡು ಆಲ್ರೆಡಿ ಮೋರ್ ದೆನ್ 1 ಲಕ್ಷ ಅಧಿಕವಾಗಿ ಜನ ನೋಡಿದ್ದಾರೆ. ತುಂಬ ಕ್ರಾಸ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಿದೆ. ಯಾಕಂದರೆ ಹಳೆ ಟ್ಯೂನ್ನಲ್ಲಿ ಹೊಸದಾಗಿ ಎಲ್ರಿಗೂ ಇಷ್ಟ ಆಗೋ ಥರ ಹಾಡನ್ನ ಮಾಡಿದ್ದಾರೆ. ದಯಮಾಡಿ ಸಿರಿ ಮ್ಯೂಸಿಕ್ನಲ್ಲಿದೆ. ಜೊತೆಗೆ ಈ ಸಿನಿಮಾ ಏನು ಬರುತ್ತೆ 2ನೇ ತಾರೀಕು ಎಲ್ರಿಗೂ ತಲುಪಿಸುವಂಥ ಜವಾಬ್ದಾರಿ ನಿಮ್ಮೆಲ್ಲರದಾಗಿರ್ತದೆ. ಸೊ ಹಾಗಾಗಿ ನಾವು ಈ ಸಿನಿಮಾಗೆ ಪ್ರೋತ್ಸಾಹ ಮಾಡೋಣ. ನಿಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ. ಜೊತೆಗೆ ನಮ್ಮ ನಾಗೇಶ್ ಅವರನ್ನು ಇದು ತುಂಬ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡ್ತಾರೆ. ಯಾಕಂದರೆ ಒಂದೊಂದು ಫ್ರೇಮ್ನಲ್ಲೂ ನೋಡಿದ್ರು ಅದ್ಭುತವಾಗಿ ಕಾಣಿಸ್ತಾರೆ. ಹೇಗೋ ಹಾಗೆ ಶೂಟ್ ಮಾಡ್ಬೋದಿತ್ತು, ಹೇಗಂದ್ರೆ ಹಾಗೆ ಅದು ಮಾಡಲಿಲ್ಲ. ತುಂಬ ಅದ್ಭುತವಾಗಿ ಒಂದು ಫ್ರೇಮ್ ಹೀಗಿಟ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಆಮೇಲೆ ಹೀರೋಯಿನ್ನು ಈ ಆ್ಯಂಗಲಲ್ಲಿ ಇಟ್ಟರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಆ ಡೈರೆಕ್ಟ್ರು ಮಾತು ಏನು ನಮ್ಮ ಯತಿ ತುಂಬ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಎಲ್ಲರೂ ಸಪೋರ್ಟ್ ಮಾಡೋಣ, ಚೆನ್ನಾಗಿರಲಿ. ಕನ್ನಡ ಚಿತ್ರರಂಗದಲ್ಲಿ ಇನ್ನೊಬ್ಬ ಬುಲೆಟ್ ಪ್ರಕಾಶ್ ನಂತರ ಬುಲೆಟ್ ರಾಜನ್ ನೋಡೋಣ. ಧನ್ಯವಾದಗಳು ಸರ್. ನಿಮಗೆ ನಿಮ್ಮಿಂದ ಇನ್ನು 106 ಸಿನಿಮಾ ಬರಲಿ, ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು, ಧನ್ಯವಾದಗಳು. ಟೀಶರ್ಟ್ಸ್ಗಳನ್ನ ಮರ್ತ್ಬಿಡ್ತೀವಿ. ಬಟ್ ಈಗ ಸಿನಿಮಾ ಇನ್ನೊಂದು ಬಿಡುಗಡೆ ಹಂತದಲ್ಲಿ ಬಂದಿರೋದ್ರಿಂದ ನಮ್ಮ ಮೇಕಪ್ ಆರ್ಟಿಸ್ಟು ರಾಧಾ, ಒಂದು ನಿಮಿಷ ಇದ್ದಿಟ್ಕೊಂಬಿಡಮ್ಮ. ಎಲ್ಲರೂ ಇನ್ನು ಆರ್ಟಿಸ್ಟ್ ಅಂದ್ಕೊಂಡ್ಬಿಡ್ತಾರೆ. ಇವರು ಮೇಕಪ್ ಆರ್ಟಿಸ್ಟ್ ರಾಧಾ ಬರೀ ಮೇಕಪ್ ಮಾತ್ರ ಮಾಡಿ ಎಲ್ಲದರಲ್ಲೂ ಇನ್ವಾಲ್ವ್ ಹಾಕ್ಕೊಂಡು ಸಪೋರ್ಟ್ ಮಾಡ್ತಾರೆ ಇವತ್ತಿಗೂ. ಹಾಗೆ ನಮ್ಮ ಮ್ಯಾನೇಜರ್ ಬೀರೇಶ್, ಪ್ರೊಡಕ್ಷನ್ ಮ್ಯಾನೇಜರ್ ಬೀರೇಶ್ ಅವರು ಕೂಡ ನಾನು ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ.
ಆಮೇಲೆ ಸತತವಾಗಿ 4-5 ಚಿತ್ರಗಳ ಜೊತೆಗೆ ಟ್ರಾವೆಲ್ ಮಾಡ್ತಿರುವಂಥ ನಮ್ಮ ಅಸೋಸಿಯೇಟು ಅರುಣ್ ಕುಮಾರ್ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಒಂದಿನ ಕಾಲ್ ಬರುತ್ತೆ, ಬರೀ ಆಫೀಸ್ಗೆ ಮಾತಾಡೋಣ ಅಂತೇಳಿ ಡೈರೆಕ್ಟ್ರು ಕಾಲ್ ಮಾಡ್ತಾರೆ. ನಾನು ಹೋಗ್ತೀನಿ, ಸಿನಿಮಾ ಮಾಡೋಣ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತೀನಿ. ಯಾರು ಮೇನ್ ಲೀಡ್ ರೋಲರ್ ಯಾರು ಅಂತ ಕೇಳಿದಾಗ ಫೋಟೋ ತೋರಿಸ್ತಾರೆ, ಬುಲೆಟ್ ರಾಜು ಅಂತ. ಇವ್ರಿಗೆ ನಾವು ಸಿನಿಮಾ ಮಾಡಬೇಕಂತ ಕೇಳ್ತೀನಿ. ಇಲ್ಲ, ಫಸ್ಟ್ ಕತೆ ಕೇಳಿ ಆಮೇಲೆ ನೋಡಿ ಅಂತ. ಸೊ ಕತೆ ಹೇಳ್ತಾರೆ. ಅವಾಗ ನಾನು ಕನ್ಫರ್ಮ್ ಆಗಿ ಒಪ್ಕೊಳ್ಬೇಕಾಯ್ತು. ಯಾಕಂದರೆ ಕತೆ ಮತ್ತು ಆ ಪಾತ್ರಕ್ಕೆ ತಕ್ಕ ಹಾಗೆ ಅವ್ರನ್ನ ಇದು ಮಾಡಿರ್ತಾರೆ, ಬ್ಲೆಂಡ್ ಆಗಿರುತ್ತೆ. ಜೊತೆಗೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರನೂ ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು, ಪ್ರತಿ ಪಾತ್ರನೂ ಕೂಡ ಒಳ್ಳೆ ಆರ್ಟಿಸ್ಟ್ಗಳನ್ನು, ಅಂದರೆ ಈಗ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನಿಸುತ್ತೆ, ಓಹ್ ಈ ಪಾತ್ರ ಕರೆಕ್ಟ್ ಆಗಿದೆ, ಈ ವ್ಯಕ್ತಿ ಮಾಡಿರೋದು ಸರಿ ಇದೆ ಅಂತ. ಆ ಥರ ಒಂದು ಕ್ಲಿಯರ್ ಕಟ್ ಆಗಿರುತ್ತೆ. ಸೊ ಶ್ರೀರಂಗಪಟ್ಟಣದಲ್ಲಿ ಬಿಸಿಲಿತ್ತು ಆ ಟೈಮಲ್ಲಿ. ಆ ಬಿಸಿಲಲ್ಲಿ ಸುಮಾರು 30 ದಿನಗಳ ಕಾಲ ಶೂಟ್ ಮಾಡಿದ್ವಿ. ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಜೀಪ್ ಇದೆ. ಆ ಜೀಪ್ ಒಂದು ಕಥೆನೇ ಇದೆ. ಅದು ತುಂಬ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಎಲ್ಲರೂ ಅನುಭವಿಸಿದ್ವಿ, ಟೋಟಲ್ ಟೀಮಲ್ಲಿ ಎಲ್ಲರೂ ಕೂಡ. ನಮ್ಮ ಸಂಜನಾ ನಾಯ್ಡುಂದ ಹಿಡಿದು ಆ ಜೀಪ್ದೊಂದು ಕಥೆನೇ ಚೆನ್ನಾಗಿದೆ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಿನಿಮಾ ಥಿಯೇಟ್ರ್ ಬಂದು ನೋಡಿ. ಧನ್ಯವಾದಗಳು. ನಾವು ಟೋಟಲ್ ಶೂಟ್ ಮಾಡಿದ್ವಿ ಶ್ರೀರಂಗಪಟ್ಟಣದಲ್ಲಿ. ಅಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ದು ಅಲ್ಲಿ ಲೋಕಲ್ ಒಬ್ಬರು ರಾಜಣ್ಣ ಅಂತಿದ್ದಾರೆ. ಆ ಜೀಪ್ ಕೂಡ ಅವ್ರ ಕಡೆ ಇದೆ, ನಾವು ತಂದಿದ್ದು. ಒಂದೊಂದು 2-2 ದಿನಕ್ಕೆ ಒಂದೊಂದು ಸಮಸ್ಯೆ ಬರೋದು. ಪ್ರತಿ ಶಾರ್ಟ್ ಟೇಕ್ ಮೇಲೆ ತಳ್ಳಿದ್ದಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗಿತ್ತು. ಭಾಳ ಮಜಾ ಇತ್ತು ಅದು ಅಂತ. ಅರುಣ್ ಹೇಳಿದಾಗೆ ಒಂದು ದೊಡ್ಡ ಟ್ರಾವೆಲಿಂಗ್ ಕಥೆನೇ ಇದೆ. ನಾನು ಈ ಸಂದರ್ಭದಲ್ಲಿ ರಾಜಣ್ಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆ 22-23 ದಿನದಲ್ಲೇ ನಾವು ಸಿನಿಮಾ ಮುಗಿಸೋಕ್ಕೆ ಸಾಧ್ಯ ಆಗಿದ್ದು ಅವ್ರು ಸಪೋರ್ಟ್ ಮಾಡಿದ್ರಿಂದ ಅಂತ ನೆನಪು ಮಾಡ್ಕೊಳ್ತೀನಿ. ಹಾಗೆ ನಮ್ಮ ಚಿತ್ರದ ಮತ್ತೊಬ್ಬ ಅಸೋಸಿಯೇಟು, ಒಂದು ನನ್ನ 5 ಸಿನಿಮಾಗಳ ಜೊತೆಗೆ ಟ್ರಾವೆಲ್ ಮಾಡ್ಕೊಂಡು ಬಂದಿರುವ ಸೋನು ಸಾಗರ ಎರಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೋನು ಸಾಗರ ಅಂತ. ಸಿನಿಮಾ ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ನಾವು ಅಂದ್ಕೊಂಡಿದ್ದಕ್ಕಿಂತ ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ ಸಿನಿಮಾ. ಇದೇ ಫೆಬ್ರವರಿ 2ನೇ ತಾರೀಕು ರಿಲೀಸ್ ಆಗಿದೆ. ಯತಿ ಸರ್ಗೆ ಹಾಗೂ ಬುಲೆಟ್ ರಾಜ್ ಸರ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ತುಂಬ ಜನ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲರದ್ದು ಒಳ್ಳೆ ಪಾತ್ರ ಇದೆ. ಒಂದೊಂದು ಪಾತ್ರ ಏನೋ ಒಂದು ಹೇಳುತ್ತೆ ಸಿನಿಮಾದಲ್ಲಿ. ಎಲ್ಲರಿಗೂ ಅನಿಸುತ್ತೆ, ಓ ಈ ಜಾಗದಲ್ಲಿ ನಾನಿದ್ದೆ, ಅಥವಾ ನಮ್ಮ ರಿಯಲ್ ಲೈಫ್ ಕ್ಯಾರೆಕ್ಟರ್ನ ನಾವು ನೋಡ್ದಂಗೆ ಅನಿಸುತ್ತೆ ಆನ್ ಸ್ಕ್ರೀನಲ್ಲಿ. ಸೊ ಎಲ್ಲ ಪಾತ್ರನೂ ತುಂಬ ಚೆನ್ನಾಗಿದೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಪ್ರೋತ್ಸಾಹ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲ, ರಿಲೀಸ್ ಟೈಮಲ್ಲಿ ಏನು ಪ್ರಶ್ನೆಗಳಿರಲ್ಲ, 3 ದಿನ ಆದರೆ ಇರ್ತದೆ, ನಂಗೆ ಗೊತ್ತಿದೆ. ನಾನು ಆ ಕಡೆ ಕೂತ್ಕೊಂಡು ನಾನು 25 ವರ್ಷ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಈಗ ಕಂಟಿನ್ಯೂಸ್ ಆಗಿ ಒಂದು 6 ಸಿನಿಮಾ ಡೈರೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಮ್ಮ ಪ್ರೊಡ್ಯೂಸರು ನಿಮಗೆ ಕಮರ್ಷಿಯಲ್ ಗಮನಿಸ್ತಾರೋ ಗಮನಿಸೋಲ್ಲೋ ಗೊತ್ತಿಲ್ಲ, ಗಮನಿಸದೆ ಹೋದ್ರು ನನ್ನ ಮೇಲೆ ಪ್ರೀತಿಗೆ ಒಂಚೂರು ಹೆಚ್ಚಾಗಿ ಒಂಚೂರು ಸಪೋರ್ಟ್ ಮಾಡಿ ಅಂತ ನಾನು ಪರ್ಸನಲ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸ್ಲೋ ಒಂದು ಗ್ರೋತ್ ಕಾಣಿಸ್ತಾ ಇದೆ. ಈ ಸಿನಿಮಾ ಈಗ ಬಿಡುಗಡೆ 2ನೇ ತಾರೀಕು ಬಿಡುಗಡೆ ಆದರೆ 3ನೇ ತಾರೀಕು ನನ್ನ ಮತ್ತೊಂದು ಚಿತ್ರದ ಆಡಿಯೋ ಲಾಂಚ್ ಆಗ್ತಾ ಇದೆ. ಸೊ ನೋಡೋಣ, ನಿಮ್ಮ ಕಡೆ ನಾನು ಪ್ರೀತಿಯಿಂದ ಹೆಚ್ಚಾಗಿ ಗಮನಿಸೋ ಒಂದು ಕಾಲನೂ ಬರ್ಬೋದು. ಅಲ್ಲಿವರೆಗೂ ನೀವೆಲ್ಲ ನನ್ನ ಸಪೋರ್ಟ್ ಮಾಡಿ ಅಂತ ನನ್ನ ಮನಸಾರೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಿನಿಮಾ ಬಿಡುಗಡೆ ಆಗುತ್ತೆ, ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಸಂದರ್ಭದಲ್ಲಿ ವೆಂಕಟೇಶ್ ಅವರು ಎಂದಿನಂತೆ ನಮ್ಮ ಜೊತೆಗೆ ನಿಂತೇ ಇದ್ದಾರೆ. ಅವರು ಕೂಡ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ. ವೆಂಕಟೇಶ್, ಹಿಂದಿನ ದಿನ ಶೋ ಮಾಡ್ತೀರಾ ಅಥವಾ ಅವತ್ತೇ ಶೋ ಅರೇಂಜ್ ಮಾಡ್ತೀರಾ, ಪ್ರೊಡ್ಯೂಸರ್ ಹತ್ರ ಮಾತಾಡ್ಕೊಂಡು ಮಾಧ್ಯಮ ಸ್ನೇಹಿತರಿಗೆ ಸಿನಿಮಾ ನಾನು ತೋರಿಸ್ಬೇಕು. ಅದು ಹೆಂಗೆ ಕ್ವಾಲಿಟಿ ಇರಲಿ, 10ರಲ್ಲಿ ಅವ್ರು 2 ಮಾಡಿಸ್ಕೊಟ್ರು 1.5 ಮಾಡಿಸ್ಕೊಟ್ರು ಮೀಡಿಯಾದವ್ರಿಗೆ ಪ್ರಾಪರ್ ಆಗಿ ಸಿನಿಮಾ ರೀಚ್ ಆಗಬೇಕು ಅನ್ನೋದು ಒಂದು ಆಸೆ. ಯಾಕೆ ಅಂತಂದ್ರೆ ನನ್ನ 6 ಚಿತ್ರಗಳು ಒಟ್ಟು 7 ಕಥೆಗಳು ನಂಗೆ ಸಿನಿಮಾ ಆಗಿರೋದು, ಫೇರ್ ಅಂಡ್ ಲವ್ಲಿ ಸೇರಿಸಿ. ಅಲ್ಲಿಂದ ಇಲ್ಲಿವರೆಗೂ ತಗೊಂಡ್ರೆ ಇದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಈಗ ನಮ್ಮ GVR ಸ್ಟುಡಿಯೋದಲ್ಲಿ ನಾವು ಟೋಟಲ್ ಪೋಸ್ಟ್ ಪ್ರೊಡಕ್ಷನ್ ಮಾಡಿದ್ದು. ಅವ್ರು ಇವತ್ತು ಅದೇ ಹೇಳೋದು, ಸಾರ್ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಸಾರ್, ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಕಮರ್ಷಿಯಲ್ ಸಿನಿಮಾ ಮಾಡಿದ್ದೀರಾ, ನಿಮ್ಮ ಲೈಫ್ ಇರುತ್ತೆ ಅಂತ. ಎಷ್ಟು ಲೈಫ್ ಇರುತ್ತೋ ಗೊತ್ತಿಲ್ಲ, ಒಂಚೂರು ಕೋಆರ್ಡಿನೇಟ್ ಮಾಡಿಕೊಂಡು ಪ್ರೊಡ್ಯೂಸರ್ ನೀವು ಅರೇಂಜ್ ಮಾಡ್ಕೊಳ್ಳೋಣ. ಸೊ ಮತ್ತೆ ರಿಲೀಸ್ ದಿನ ಶೋ ದಿನ ಸಿಗೋಣ. ಬಂದಿದ್ದಕ್ಕೆ ಅದು ಅದನ್ನೇ ಹೇಳ್ತಾ ಇರೋದು ನಾನೀಗ. ನೆಕ್ಸ್ಟ್ ಪಿಕ್ಚರ್ ಕಮಿಟ್ಮೆಂಟ್ ಮಾಡಿ ಕೊಡ್ತೀವಿ ನಿಮಗೆ ಆಡಿಯೋ ಅಂತೇಳಿ. ಈಗ ಒಂದು 20 ಲಕ್ಷ ಅಡ್ವಾನ್ಸ್ ಇಸ್ಕೊಂಡ್ರಿ, ಅದನ್ನ ಶೇರ್ ಮಾಡಿ ಎಲ್ಲ ಮಾಡಿ ಆಯ್ತು. ಮನೆಯಲ್ಲ ರಾಮದೇವ್ರದ್ದು ಸಖತ್ತಾಗಿ ಮಾಡಿದ್ದಾರೆ. ಮೋದಿ ಹತ್ರ ಕರ್ಕೊಂಡು ಹೋಗ್ತೀವಿ ಅಂತ ಆಶ್ವಾಸನೆ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ. ಅಲ್ಲಿ ದುಡ್ಡಿದೆ ಅಂತ ಅರ್ಥ. ಸದ್ಯಕ್ಕೆ ಜನರನ್ನ ನಮ್ಮ ಥಿಯೇಟರ್ಗೆ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮ ಸಂತೋಷ ನೋಡಪ್ಪ. 1 ನಿಮಿಷ ಕೊಡಿ ಅಣ್ಣ. ಥ್ಯಾಂಕ್ ಯು ಹೇಳಿದ್ದಕ್ಕೆ. ಆ್ಯಕ್ಚುಲಿ ಈ ಪ್ರೀಮಿಯರ್ ಶೋ ಅಂದರೆ ಸೆಲೆಬ್ರಿಟಿ ಒಂದು ಪ್ರೀಮಿಯರ್ ಶೋ ನಾನು
ಬುಲೆಟ್ ಸರ್ ನಿಮ್ಮ ಹತ್ರ ಮಾತಾಡ್ತೀನಿ. ಒಂದು ಪ್ರೀಮಿಯರ್ ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿ. ಯತಿ ನಿಮಗದು ನೀವು ಹೇಳಿದ್ರಲ್ಲ ಇವಾಗಲೇ, ನಾಳೆ ರಿಲೀಸ್ ಆದರೆ ಇವತ್ತು ಪ್ರೀಮಿಯರ್ ಶೋ ಮಾಡೋಣ. ಒಂದು ಪ್ರಯತ್ನ ಮಾಡಿ, ಯಾಕೆ ಬಿಡಬೇಕು? ಒಳ್ಳೇದಿದ್ರೆ 2ನೇ ತಾರೀಕು ಅಂದರೆ 1ನೇ ತಾರೀಕು ನೈಟು ನಾನು ಥಿಯೇಟ್ರ್ ಅರೇಂಜ್ ಮಾಡ್ತೀನಿ. ಸೊ ನೋಡಿ, ಒಂದು ಪ್ರೀಮಿಯರ್ ಸೆಲೆಬ್ರಿಟಿ ಶೋ ಮಾಡೋಣ. ಸೊ ಎಲ್ಲ ಮಾಧ್ಯಮದವರು ನೀವೆಲ್ಲ ಬಂದು ಸೆಲೆಬ್ರಿಟಿ ಯಾರಾದರೂ ಒಬ್ರು ಗೆಸ್ಟ್ ನೋಡಿ ಖಂಡಿತವಾಗ್ಲೂ ಅರೇಂಜ್ ಮಾಡ್ಕೊಡ್ತೀನಿ, ಮಾಡಿ. ಓಕೆ ಅಣ್ಣ, ಸೆಲೆಬ್ರಿಟಿ ಶೋ ಮಾಡೋಣ. ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಮಾಡೋಣ, ತಗೊಳ್ಳಿ. ಖಂಡಿತವಾಗ್ಲೂ ಇದ್ದೇ ಇರುತ್ತಲ್ಲ. ಅಲ್ಲ, ಅಷ್ಟೊಂದು ಜೇಮ್ಸ್ ಮಾಡಿದ್ದೆ, ಅದು ತಪ್ಪಾಗಿತ್ತು. ಅದ್ರಲ್ಲಿ ಇನ್ನ ಕ್ಷಮೆ ಇದೆ. ಯಾಕಂದ್ರೆ 4 ಥಿಯೇಟ್ರು ಅಟ್ ಎ ಟೈಮ್ ಅವತ್ತೇ ಲಾಸ್ಟ್. ಮತ್ತೆ ಮಂತ್ರಿ ಮಾಲ್ ಅವರು ಮತ್ತೆ ಕರೆಯೋದನ್ನ ನಾನು ಹೋಗಿ ಕೇಳಿದ್ರೆ ಸಾಕು, ಅಣ್ಣ ನಿನ್ ಕೈ ಮುಗಿತೀನಿ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಅಷ್ಟು ಕ್ರೌಡ್ ಆಗಿತ್ತು. ಏನೇ ಪ್ರೀಮಿಯರ್ ಅದಾದ್ಮೇಲೆ ಮಾಡೋಣ ಒಂದು ರೆಡ್ ಕಾರ್ಪೆಟ್ ಶೋ, ಸೆಲೆಬ್ರಿಟಿ ಶೋ, ಪ್ರೀಮಿಯರ್ ಶೋ ಮಾಡೋಣ, ವ್ಯವಸ್ಥೆ ಮಾಡೋಣ. ಬುಲೆಟ್ ಸರ್ ಕೇಳಿಸ್ಕೊಂಡ್ರಲ್ಲ? ಥ್ಯಾಂಕ್ ಯು ಚಿಕನ್ ಅವರೇ. ಹಾಂ, ಮೋಸ್ಟ್ಲಿ 1ನೇ ತಾರೀಕು ಆ ಶೋ ಅರೇಂಜ್ ಆಗುತ್ತೆ ಅನ್ಕೋತೀನಿ. ಓಕೆ, ಮತ್ತೆ ಅವತ್ತು ಸಿಗೋಣ ಅಂತ ಕೇಳ್ತಾ, ಬಂದಿದ್ದಕ್ಕೆ ಮತ್ತೆ ಕಾದಿದ್ದಕ್ಕೆ ನಾನು ಕ್ಷಮೆ ಕೇಳ್ತಾ ಮತ್ತೆ ಧನ್ಯವಾದ ತಲುಪಿಸ್ತಾ ಇದ್ದೀನಿ. ಸತ್ಯಂ ಶಿವಮ್ಗೆ ಮತ್ತೆ ಸಿಗೋಣ. ನಿಮ್ಮೆಲ್ಲರ ಪ್ರೀತಿ ಸ್ವಲ್ಪ ಹೆಚ್ಚಿಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.